ಇವತ್ತು ನಾವು ಆಧಾರ್ PVC ಕಾರ್ಡ್ ಮೊಬೈಲಲ್ಲಿ ಹೇಗೆ ಅಪ್ಲೈ ಮಾಡೋದಂತ ನೋಡೋಣ. PVC ಕಾರ್ಡ್ ಅಂದರೆ PVC ಕಾರ್ಡ್ ಅಂದರೆ ಪಾಲಿವಿನೈಲ್ ಕ್ಲೋರೈಡ್. ಅಂದರೆ ಇದು ಒಂದು ಪ್ಲಾಸ್ಟಿಕ್ ಮಟೀರಿಯಲ್, ಸ್ಟ್ರಾಂಗ್ ಆಗಿ ಇರುತ್ತೆ. ATM ಕಾರ್ಡ್ ಎಲ್ಲ ಇರುತ್ತಲ್ಲ ಆ ಥರ ವಾಟರ್ ಪ್ರೂಫ್ ಆಗಿರುತ್ತೆ. ಇದರಲ್ಲಿರುವ ಪ್ರಿಂಟಿಂಗ್ ಕೂಡ ಅಳಿಸಿ ಹೋಗುವುದಿಲ್ಲ. ನೀವು ನಿಮ್ಮ ವಾಲೆಟಲ್ಲಿ ATM ಥರ ಸೇಫ್ ಆಗಿ ಕ್ಯಾರಿ ಮಾಡ್ಬೋದು. ಮಹಿಳೆಯರಿಗೆ ಇದು ತುಂಬ ಉಪಯೋಗಕಾರಿಯಾಗಬಹುದು. ಕೇವಲ 50 ರೂಪಾಯಿಯಲ್ಲಿ ನೀವು ಇದನ್ನು ನಿಮ್ಮ ಮೊಬೈಲಲ್ಲಿನೇ ಅಪ್ಲೈ ಮಾಡಬಹುದು. ನೀವು ಇದೇ ಮೊದಲ ಸಲ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾವ ಥರ ಮೊಬೈಲಲ್ಲಿ ಅಪ್ಲೈ ಮಾಡಬೇಕು ಅಂತ ನಾನು ಮೊಬೈಲಲ್ಲಿ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವ ಕ್ರೋಮ್ ಅಥವಾ ಬೇರೆ ಯಾವುದಾದ್ರೂ ಬ್ರೌಸರ್ನ ನೀವು ಓಪನ್ ಮಾಡಿ. ಅದರಲ್ಲಿ ಮೈ ಆಧಾರ್ ಲಾಗಿನ್ ಅಂತ ಬರುತ್ತೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಆವಾಗ ಫಸ್ಟ್ ವೆಬ್ಸೈಟ್ ಬರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಬೇಕು ಅಂದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಲಿಂಕ್ನ ಹಾಕಿರ್ತೀನಿ. ಡೈರೆಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗ್ಬೋದು. ನೀವು ಲಿಂಕ್ನ ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮಗೆ ಈ ಥರ ಬರಲಿಲ್ಲ ಅಂತಂದರೆ ಇಲ್ಲಿ 3 ಡಾಟ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಡೆಸ್ಕ್ ಟಾಪ್ ಸೈಟ್ ಅಂತ ಇದೆಯಲ್ಲ, ಅದು ನಿಮ್ಮದು ಅನ್ಟಿಕ್ ಆಗಿತ್ತಂದರೆ ನೀವು ಟಿಕ್ ಈ ಥರ ಟಿಕ್ ಮಾಡಿ. ಈ ಥರ ಒಂದು ಡೆಸ್ಕ್ಟಾಪ್ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇದು ಬಂದ ಮೇಲೆ ಇಲ್ಲಿ ಲಾಗಿನ್ ಅಂತ ಇರುತ್ತಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ. ಒಂದು ವಿಷಯ ಏನಂತಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಮಾತ್ರ ನೀವು ಇಲ್ಲಿ PVC ಕಾರ್ಡ್ನ ಮೊಬೈಲಲ್ಲಿ ಅಪ್ಲೈ ಮಾಡ್ಬೋದು. ಲಿಂಕ್ ಇರಲಿಲ್ಲ ಅಂತ ಅಂದರೆ ಮೊದಲು ಆಧಾರ್ ಸೆಂಟರ್ಗೆ ಹೋಗಿ ಮೊಬೈಲ್ ನಂಬರ್ನ ಲಿಂಕ್ ಮಾಡಿ ಆಮೇಲೆ ಇಲ್ಲಿ ಬಂದು ಅಪ್ಲೈ ಮಾಡಿ. ನಾನೀಗ ಆಧಾರ್ ನಂಬರ್ ಎಂಟ್ರಿ ಮಾಡ್ತೀನಿ. ನನ್ನ ಪರ್ಸನಲ್ ಡೀಟೇಲ್ಸ್ ಇರೋದ್ರಿಂದ ನಾನು ಇದನ್ನು ಬ್ಲರ್ ಮಾಡ್ತಾ ಇದ್ದೀನಿ. ಲಾಗಿನ್ OTP ಅಂತ ಕ್ಲಿಕ್ ಮಾಡಿ. ಆವಾಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಇಲ್ಲಿ ನೋಡ್ಬೋದು OTP ಬಂತು. ಹೀಗೆ OTP ಎಂಟರ್ ಮಾಡಿದ ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಜೂಮ್ ಹಾಕಿ ನೋಡ್ಬೋದು. ಇಲ್ಲಿ ನಿಮ್ಮದು ಪ್ರೊಫೈಲ್ ಕಾಣಿಸುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿ ಶೋ ಆಗುತ್ತೆ. ನಾನು ಇದನ್ನು ಬ್ಲರ್ ಮಾಡ್ತಾ ಇದ್ದೀನಿ. ಈ ಥರ ಬಂದಾದಮೇಲೆ ನೀವು ಇಲ್ಲಿ ನೋಡ್ಬೋದು 1 2 3 ಮೂರನೇ ಆಪ್ಷನಲ್ಲಿ ಆರ್ಡರ್ ಆಧಾರ್ PVC ಕಾರ್ಡ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಡೀಟೇಲ್ ಎಲ್ಲ ಬರುತ್ತೆ. ನಿಮಗೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಜೆಂಡರು ಮತ್ತು ಅಡ್ರೆಸ್ಸು. ಇದಾದಮೇಲೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ನೀವು ನೆಕ್ಸ್ಟ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇದಕ್ಕೆ 50 ರೂಪಾಯಿ ಪೇಮೆಂಟ್ ಮಾಡಬೇಕು ಅಂತ ಇದು ಹೇಳುತ್ತೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಬನ್ನಿ. ಮೇಕ್ ಪೇಮೆಂಟ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ. ಈಗ ಇದು ನಿಮ್ಮನ್ನು ಪೇಮೆಂಟ್ ಪೇಜ್ಗೆ ಕರ್ಕೊಂಡೋಗುತ್ತೆ. ನೀವು ಇಲ್ಲಿ ನೋಡಬೇಕು UPI ಅಂತ ಇದೆಯಲ್ಲ, UPI ಮೂಲಕ ಮಾಡಿದ್ರೆ UPI ಮೂಲಕ ಮಾಡಿ. ಫೋನ್ಪೇ ಎಲ್ಲ ಒಂದೇ. ನಿಮಗೆ ಈಸಿ ಅಂದರೆ UPI. ಈಗ ಎಲ್ಲರ ಮೊಬೈಲಲ್ಲೂ UPI ಇರುತ್ತಲ್ಲ, ಫೋನ್ಪೇ, ಗೂಗಲ್ ಪೇ, ನೀವು ಯಾವುದ್ರಲ್ಲಾದ್ರೂ ಮಾಡ್ಬೋದು. ನಾನು ಫೋನ್ಪೇ ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟ್ ಮಾಡ್ತೀನಿ. ಸೊ ನನ್ನದಿಲ್ಲಿ ಪೇಮೆಂಟ್ ಎರರ್ ಆಗಿ ಕ್ಯಾನ್ಸಲ್ ಆಗಿದೆ. ಸೊ ತೊಂದರೆ ಇಲ್ಲ, ಇದಿಷ್ಟೇ ಸ್ಟೆಪ್ಪು. ನೀವು ಫೋನ್ಪೇಗೆ ಹೋಗಿ ಒಂದ್ಸಲ ನೀವು UPI ನಂಬರ್ ಹಾಕಿ ಫೋನ್ಪೇಯಿಂದ 50 ರೂಪಾಯಿ ನೀವು ಪೇ ಮಾಡಿದ್ರೆ ಆಯಿತು. ನಿಮ್ಮ ಅಡ್ರೆಸ್ಗೆ ಒಂದು ವಾರ ಅಥವಾ 15 ದಿನದ ಒಳಗಡೆ ನಿಮಗೆ PVC ಕಾರ್ಡ್ ಬರುತ್ತೆ ಪೋಸ್ಟ್ ಮೂಲಕ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.